ಅಂದರೆ ಅಫ್ಕೋರ್ಸ್ ಡೈರೆಕ್ಟಾಗಿ ಬರೋದು, ಯಾಕಂದರೆ ನಾನು ಸ್ಟಾರ್ಟಿಂಗ್ ಒಂದು 4 ಮಿನಿಟ್ಸ್ ಬ್ರೀಫ್ ಮಾಡಿದ್ದೀನಿ. ಅಂದರೆ ಕತೆ ಒಳಗಡೆ ಇನ್ನೊಬ್ರಿಗೆ ಹೇಳ್ಬೇಕಾಗಿ ಬರುತ್ತೆ. ಸೊ ಅಲ್ಲಿ ಪಾರ್ಟ್ 1 ಏನು ಅಂತ ಹೇಳ್ತೀವಿ. ಸೊ ಡೈರೆಕ್ಟಾಗಿ ಬರೋದು. ಬಟ್ ಆಪ್ಷನ್ ಇದೆ ಅವ್ರಿಗೆ, ಸುವರ್ಣದಲ್ಲಿ ಇನ್ನೇನು ಮತ್ತೆ ಪ್ಲೇ ಆಗುತ್ತೆ 1-2 ಸಲ. ಅದು ಬಿಟ್ಟು ಅಮೆಝಾನ್ ಆಪ್ಷನ್ ಇದೆ. ಮತ್ತು ಈ ಮಾತು ಹೇಳ್ಬಾರ್ದು, ಪೈರಸಿಲೂ ತುಂಬ ಕಡೆ ಇದೆ. ಸೊ ನೀವು ಪಾರ್ಟ್ 1 ನೋಡಿಕೊಂಡು ದಯವಿಟ್ಟು ಪಾರ್ಟ್ 2 ಬನ್ನಿ. ಪಾರ್ಟ್ 2 ಬರೋರು ಹಂಗೆ ಓಪನ್ ಆಗಿ ಬಂದವ್ರಿಗೂ ಅಕಸ್ಮಾತ್ ಅವ್ರ ಫ್ರೆಂಡು ಬಾಮಗ ಅಂತ ಕರ್ಕೊಂಡು ಹೋದ್ರು ಅವನು ನೀಟಾಗಿ ಅರ್ಥ ಆಗುತ್ತೆ ಸಿನಿಮಾ. ನಮ್ಮದು ಪಿನಾಕ ಅಭಿ ಅಂತ ಏನು ನಮ್ಗೆ ಫಸ್ಟ್ 1 ಮಾಡ್ದೆ ಅವನೇ ಮಾಡಿದ್ದಾನೆ. ಅವ್ನು ಪಾರ್ಟ್ 1ಇಂದನೂ ಮಾಡ್ತಾಯಿದ್ದ, ಕ್ರಿಯೇಚರ್ಸ್ ಫಸ್ಟೇ ಹೇಳಿದ್ದು. ಸೊ ಅದನ್ನು ಮಾಡ್ತಾಯಿದ್ದ. ಅವ್ನು ಸುಮಾರು 1.5 ಇಯರ್ ತೊಗೊಂಡು ಮಾಡಿದ್ದಾನೆ 2 ಕ್ರಿಯೇಚರ್ಸ್ನ ಕ್ರಿಯೇಟ್ ಮಾಡೋಕ್ಕೆ. ಮಾಂಟೇಜಸ್ಸಲ್ಲಿದೆ. ಇದು ಮೋರ್ ಓವರ್ ನಾವು ಸಬ್ಜೆಕ್ಟ್ ಮೇಲೆ ಹೋಗಿದ್ದೀವಿ. ಅಂದರೆ ಪಾರ್ಟ್ 1 ಸ್ವಲ್ಪ ಎಂಟರ್ಟೈನ್ಮೆಂಟ್ ಪ್ಲಸ್ ಸಬ್ಜೆಕ್ಟ್ ಏನು ಅಂತ. ಯಾಕಂದರೆ ಶರಣ್ ಸರ್ ಹ್ಯೂಜ್ ಕಾಮಿಡಿ ಆಡಿಯನ್ಸ್ನ ಹೊಂದಿರೋ ನಟರು. ಸೊ ಅವ್ರನ್ನ ಬ್ಲೆಂಡ್ ಮಾಡಬೇಕಾಯ್ತು. ಸೊ ಅದಕ್ಕೆ ಪಾರ್ಟ್ 1ನಲ್ಲಿ ನಾವು ಒಂಚೂರು ಹ್ಯೂಮರಿಂದ ಹೋಗಿ. ಸಿದ್ದಪ್ಪ ಬರಡು ಭೂಮಿಯಲ್ಲಿ ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕತೆ ಕೂತಿದ್ದು ಇದು. ಈಗ ಅವತಾರ ಪುರುಷಗೆ ಒಂದು ಸೆಟ್ ಆಫ್ ಆಡಿಯನ್ಸ್ ಇದ್ದಾರೆ. ಅವ್ರಿಗೆ ಆಲ್ರೆಡಿ ಅವತಾರ ಪುರುಷ ಏನರ ಬಗ್ಗೆ ಏನು ಅಂತ ಗೊತ್ತು. ಸೊ ಅವ್ರಿಗೆ ನಾವು ಡೈರೆಕ್ಟ್ ಡೆಪ್ತಲ್ಲಿ ಕರ್ಕೊಂಡು ಹೋಗಿದ್ದೀವಿ. ಇದು ಒಂದು ಹೊಸ ವರ್ಲ್ಡ್ನ ಓಪನ್ ಮಾಡ್ತೀವಿ ತ್ರಿಶಂಕು ಅಂತ. ಸೊ ಈ ವಿಚಾರಗಳ ಬಗ್ಗೆ ಅಂದರೆ ಎಂಟರ್ಟೈನ್ಮೆಂಟ್ ಅನ್ನೋದು 2 ಥರ ಸರ್. ಒಂದು ಹ್ಯೂಮರಲ್ಲೂ ಎಂಟರ್ಟೈನ್ಮೆಂಟು, ಇನ್ನೊಂದು ಕ್ಯೂರಿಯಾಸಿಟಿಯಲ್ಲೂ ಎಂಟರ್ಟೈನ್ಮೆಂಟ್ ಇದೆ. ಸೊ ಆ ವಿಚಾರದಲ್ಲಿ ಥ್ರಿಲ್ಲು, ಕ್ಯೂರಿಯಾಸಿಟಿ, ಎಂಟರ್ಟೈನ್ಮೆಂಟಲ್ಲಿದೆ. ಸ್ಲೋ ಫೇಸ್ ಇಲ್ಲ ಸಿನಿಮಾ, ತುಂಬ ಫಾಸ್ಟ್ ಫೇಸ್ ಇದೆ. ತುಂಬ ಎಲಿಮೆಂಟ್ಸ್ಗಳು ಓಪನ್ ಆಗ್ತಾನೆ ಇರ್ತವೆ ಪಾರ್ಟ್ 2ಅಲ್ಲಿ ಸರ್. ಹಾಂ ಹಾಂ ಟ್ರೇಲರ್ ಬಿಡ್ತೀವಿ ಮತ್ತು ಸಾಂಗ್ ಬಿಡ್ತೀವಿ. ಸೊ ಒಂದು ಬಿಡ್ತೀವಿ. ಬಟ್ ಅಫ್ಕೋರ್ಸ್ ನಿಮ್ಮ ಬಾಯಲ್ಲೇ ಬಂತು. ಪಾರ್ಟ್ 1 ತುಂಬ ಸಿಂಪಲ್ ಸರ್. ಪಾರ್ಟ್ 1 ಯಾರಿಗೆ ಇಷ್ಟ ಆಯಿತೋ ಅವ್ರಿಗೆ ಪಾರ್ಟ್ 2 ಇಷ್ಟ ಆಗೇ ಆಗುತ್ತೆ. ಪಾರ್ಟ್ 1 ಯಾರಿಗೆ ಇಷ್ಟ ಆಗಿಲ್ವಾ ಬನ್ನಿ, ನಮಗೆ ವರ್ಕೌಟ್ ಆಗುತ್ತೆ. ಹಾಂ ಸೊ RCB ಗೆಲ್ಲೋ ದಿವಸ ನೀವೇನು ಬರಬೇಕಾಗಿಲ್ಲ. ಯಾವ ಸೋಲತ್ತೋ ಅವತ್ತು ಬನ್ನಿ, ನಮ್ಮ ಸಿನಿಮಾಗೆ ಮ್ಯಾಚ್ ಮಾಡ್ತೀವಿ ಅಲ್ಲಿ. ಇಲ್ಲ 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 ಈ ಸರಿ ನೋಡಿ RCB 22 ನಮ್ಮ ಫಿಲಮ್ ರಿಲೀಸು, RCB ಮ್ಯಾಚ್ ಶುರು, 2 ಮಾರ್ಚ್ 22. ಪುಷ್ಕರ್ ಸರ್ ಬೇಜಾರಾಗ್ತಾರೆ, ನಾನು ಆಲ್ರೆಡಿ ಚೆನ್ನೈ ಟಿಕೆಟ್ ಬುಕ್ ಮಾಡಿದ್ದೀನಿ ಚೆನ್ನೈಗೆ. ಬಟ್ ಮಾರ್ಚ್ 22 ನಮ್ದು ರಿಲೀಸ್ ಆಗ್ತಿದೆ. ಅದೇ ಮಾರ್ನಿಂಗ್ ಶೋ ಎಲ್ಲರೂ ಬಂದು ಈವ್ನಿಂಗ್ ಮ್ಯಾಚ್ ಮ್ಯಾಚ್ ನೋಡೋದು. ಬಟ್ ಶನಿವಾರ ಬನ್ನಿ, ಭಾನುವಾರ ಬನ್ನಿ, ನಾವು ಇದ್ದೀವಿ. ಸೊ IPL ಸಪೋರ್ಟ್ ಮಾಡೋರೆಲ್ಲ ದಯವಿಟ್ಟು ಸಿನಿಮಾಗೂ ಸಪೋರ್ಟ್ ಮಾಡಿ. ನಾವು IPLಗೆ ಸಪೋರ್ಟ್ ಮಾಡ್ತೀವಿ, ನಾವು ನೋಡ್ತೀವಿ, ನಾವು ಎಲ್ಲ ಬರಿತೀವಿ ಮ್ಯಾಚ್ ಹೆಂಗಾಯ್ತು ಅಂತ. ಸೊ ನೀವು ಸಿನಿಮಾ ನೋಡ್ಬಿಟ್ಟು ಹೆಂಗಿದೆ ಅಂತ ಬರೀರಿ. ಹಂಗಂತ ಏನಿಲ್ಲ ಸರ್. ಅವ್ರಿಗೆ ಎಲ್ಲ ಎಂಟರ್ಟೈನ್ಮೆಂಟ್ ಅಲ್ವಾ, ಎಂಟರ್ಟೈನ್ಮೆಂಟ್ ನೋಡೋರು ಅದು ನೋಡ್ತಾರೆ, ಇದು ನೋಡ್ತಾರೆ. ಸರ್ ಸ್ವಲ್ಪ ಅದೇ ಎಷ್ಟು ಸರ್ ಒಂದು ಮಾತು ಹೇಳಿದ್ರು, ಅರಮನೆ ಕಟ್ಟಕ್ಕೆ ಟೈಮ್ ತಗೊಳುತ್ತೆ ಅಂತ. ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅದಕ್ಕೋಸ್ಕರ ತಡ ಮಾಡಿಲ್ಲ. VFX ಮತ್ತು ಸರ್ ಇಲ್ಲ, ಇನ್ನೊಂದು ಅರಮನೆ ಕಟ್ಟಬೇಕಾಯ್ತಲ್ಲ, ಅದು ಪಾರ್ಟ್ 1. ಸೊ ಅಲ್ಲಿಂದ ಇಲ್ಲಿಗೆ ಮಧ್ಯೆ ನಾನು ಒಂದು ಬೇರೆ ಫಿಲಮ್ಗೆ ಹೋಗಿದ್ದು. ಸೊ ಹಾಗಾಗಿ